ಬೆಳಗಾವಿ ಮಹಾನಗರ ಪಾಲಿಕೆ ಸಭೆಯಲ್ಲಿ ಕೋಲಾಹಲವೇ ನಡೆದಿದೆ. ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಘೋಷಣೆಗೆ ಪಟ್ಟು ಹಿಡಿಯಲಾಗಿದೆ. ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಪರಸ್ಪರ ವಾಕ್ ಸಮರವೇ ನಡೆದು ಹೋಗಿದೆ. ಬೆಳಗಾವಿ ಮಹಾನಗರ ಪಾಲಿಕೆಯ ಸಭೆಯಲ್ಲಿ ಕೋಲಾಹಲ ಉಂಟಾಗಿದ್ದು, ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಘೋಷಣೆಗೆ ಪಟ್ಟು ಹಿಡಿದಿದ್ದಾರೆ. ಪಾಲಿಕೆ ಸಾಮಾನ್ಯ ಸಭೆಯಲ್ಲಿ ಪರಸ್ಪರ ವಾಕ್ ಸಮರ ನಡೆದಿದ್ದು, ಗೊತ್ತುವಳಿ ಅಂಗೀಕರಿಸುವಂತೆ ಪಕ್ಷೇತರ ಸದಸ್ಯರು ಪಟ್ಟು ಹಿಡಿದರು. ಗೊತ್ತುವಳಿ ಅಂಗೀಕಾರಕ್ಕೆ ಎಂಇಎಸ್ ಸದಸ್ಯರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಸೈಲೆಂಟ್ ಆಗಿದ್ರು ಕಾಂಗ್ರೆಸ್ ಮತ್ತು ಬಿಜೆಪಿಯ ಸದಸ್ಯರು. ಇಲ್ಲಿ ಇಷ್ಟೆಲ್ಲ ಗಲಾಟೆ ಆಗ್ತಾ ಇದ್ರು ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರು ಅಲ್ಲಿ ಮೌನಕ್ಕೆ ಜಾರಿದ್ರು. ಗೊತ್ತುವಳಿ ಅಂಗೀಕಾರಕ್ಕೆ ಮೇಯರ್ ಹಿಂದೇಟು ಹಾಕಿದ್ದಾರೆ. ಗೊತ್ತುವಳಿ ಸ್ವೀಕಾರದ ಬಗ್ಗೆ ಸರ್ಕಾರಕ್ಕೆ ಠರಾವು ಕಳುಹಿಸಿದ್ದೇವೆ. ಸಭೆಗೆ ಸಮಜಾಯಿಷಿ ಕೊಟ್ಟರು ಉಪಮೇಯರ್. ಸರ್ಕಾರದಿಂದ ನಿರ್ದೇಶನ ಬರಲಿ ಅಂತ ಉಪಮೇಯರ್ ಹೇಳ್ತಾರೆ. ತಕ್ಷಣವೇ ಜೈ ಕರ್ನಾಟಕ ಅಂತ ಘೋಷಣೆ ಕೂಗುತ್ತಾ ಗಲಾಟೆ ಆಗುತ್ತೆ. ಗದ್ದಲ ಆರಂಭ ಆಗ್ತಾ ಇದ್ದಂತೆ ಸಭೆಯನ್ನ ಮೇಯರ್ ಮುಂದೂಡ್ತಾರೆ. ಕರ್ನಾಟಕದ ಪರ ಗೊತ್ತುವಳಿಯ ವಿಚಾರದಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ಸದಸ್ಯರು ಮೌನಕ್ಕೆ ಜಾರಿದ್ರು. ಪಾಲಿಕೆಯ ಪರಿಷತ್ ಬಾವಿಗಿಳಿದ್ರು ಪ್ರತಿಭಟನೆ ಮಾಡಲಾಗಿದೆ. ನಾಮನಿರ್ದೇಶಿತ ಸದಸ್ಯರು, ಪಕ್ಷೇತರರ ಸದಸ್ಯರ ಪ್ರತಿಭಟನೆಗೆ ಕೊನೆಯಲ್ಲಿ ಸಾಥ್ ಕೊಟ್ಟರು ಕಾಂಗ್ರೆಸ್ನ ಸದಸ್ಯರು. ಇದು ಸುಪ್ರೀಂ ಕೋರ್ಟ್ ಆಗೈತೋ ಎಲ್ಲೈತೋ ಅದು ಏನು ನಿರ್ಣಯ ತಗೋಬರ್ತೈತಿ ಅದಕ್ಕೆ ನಾವೆಲ್ಲ ಬದ್ಧತೆವು. ಈ ಒಂದು ವಿಷಯ ಇವತ್ತಿನ ಸಭಾಗ್ರಹ ಆದಾಗ ನೀವು ಪಾಸ್ ಮಾಡ್ಬೇಕಂತ ನಾವು ಅತಿ ವಿನಂತಿ ಮಾಡ್ಕೋತೀವಿ. ದಯಮಾಡಿ ನೀವು ಸರ್ಕಾರ ಕಳಿಸಿದೆವು, ಅದು ಬರಬೇಕು ಅಂದ್ರೆ ನಾವು सुप्रीम कोर्ट मध्ये विषय असताना विषय घेता येत नाही. कायद्यापेक्षा सभागृह तुम्ही मोठे नाही आहे, सभागृह मोठे नाही आहे, सुप्रीम कोर्ट मोठं आहे. सुप्रीम कोर्ट विषय तुम्ही काय विषय घेता? ते सुप्रीम कोर्ट मध्ये विषय काय घेता? याला येतं काय? तुम्ही पण एक आहे, तुम्ही पण एक वकील आहे, उपमुख्यमंत्री वकील आहे. मला एक सांगा, सर्वोच्च न्यायालयामध्ये विषय असताना विषय काय शिकत? ಸಭೆಯು ಬಹುಮತದಿಂದ ಗೊತ್ತುವಳಿಯನ್ನು ಅಂಗೀಕರಿಸಿ ಕರ್ನಾಟಕ ಸರ್ಕಾರದಡಿಯಲ್ಲಿ ಬರುವ ಬೆಳಗಾವಿ ಮಹಾನಗರ ಪಾಲಿಕೆ ಕನ್ನಡ ನಾಡು ನುಡಿಗೆ ಬದ್ಧವಾಗಿತ್ತು ಎಂದು ತಿದ್ದುಪಡಿ ಮಾಡಿ ದೃಢೀಕರಿಸಬೇಕು ಎಂದು ಸೂಚಿಸಲಾಗಿದೆ. ಸಭೆಯು ಬಹುಮತದಿಂದ ಗೊತ್ತುವಳಿಯನ್ನು ಅಂಗೀಕರಿಸಿ ಕರ್ನಾಟಕ ಸರ್ಕಾರದಡಿಯಲ್ಲಿ ಬರುವ ಬೆಳಗಾವಿ ಮಹಾನಗರ ಪಾಲಿಕೆ ಕನ್ನಡ ನಾಡು ನುಡಿಗೆ ಬದ್ಧವಾಗಿತ್ತು ಎಂದು ತಿದ್ದುಪಡಿ ಮಾಡಿ ದೃಢೀಕರಿಸಬೇಕು ಎಂದು ಸೂಚಿಸಲಾಗಿದೆ. ಸಭೆಯು ಬಹುಮತದಿಂದ ಗೊತ್ತುವಳಿಯನ್ನು ಅಂಗೀಕರಿಸಿ ಕರ್ನಾಟಕ ಬೆಳಗಾವಿ ಪಾಲಿಕೆಯಲ್ಲಿ ತಾರಕಕ್ಕೇರಿದ ಗಲಾಟೆ. ಅವಿಭಾಜ್ಯ ಅಂಗ ಗೊತ್ತುವಳಿ ಸ್ವೀಕಾರಕ್ಕೆ ಪಟ್ಟನ್ನ ಹಿಡಿಯಲಾಯಿತು. ಈ ಸಂದರ್ಭದಲ್ಲಿ ಆಡಳಿತ ಮತ್ತು ವಿಪಕ್ಷದ ಮಧ್ಯೆ ವಾಗ್ವಾದವೇ ನಡೆದು ಹೋಗಿದೆ. ಕನ್ನಡಾಂಬೆಗೆ ಜೈಕಾರ ಹಾಕಿ ವಿಪಕ್ಷ ಸದಸ್ಯರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಆಡಳಿತಾರೂಢ ಬಿಜೆಪಿ ಸದಸ್ಯರಿಂದ ಭಾರತ ಮಾತೆಗೆ ಜೈಕಾರವನ್ನ ಹಾಕಲಾಗಿದೆ. ಇಲ್ಲಿ ವಿಪಕ್ಷದವರು ಕನ್ನಡಾಂಬೆಗೆ ಜೈಕಾರ ಹಾಕಬೇಕು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರೆ, ಆಡಳಿತಾರೂಢ ಬಿಜೆಪಿ ಸದಸ್ಯರಿಂದ ಭಾರತ ಮಾತೆಗೆ ಜೈಕಾರ ಹಾಕಲಾಗಿದೆ. ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಪರಸ್ಪರ ವಾಗ್ವಾದ ನಡೆದು ಹೋಗಿದೆ. ಗಲಾಟೆ ವೇಳೆ ಮೂಕ ಪ್ರೇಕ್ಷಕರಾದರು ಮೇಯರ್, ಉಪಮೇಯರ್. ಪಾಲಿಕೆ ವಿರುದ್ಧ ಕರವೇ ಸಂಘಟನೆ ಪ್ರತಿಭಟನೆಯನ್ನ ಮಾಡಿದೆ. ಕನ್ನಡ ಪರವಾಗಿ ನಿರ್ಣಯ ಕೈಗೊಳ್ತಿಲ್ಲ ಅಂತ ಕಿಡಿಕಾರಿದೆ. ಪಾಲಿಕೆ ಮುಂಭಾಗವೇ ಪ್ರತಿಭಟನೆಯನ್ನ ಮಾಡಿ ತಮ್ಮ ಆಕ್ರೋಶವನ್ನ ಹೊರಹಾಕಲಾಗಿದೆ. ಈಗ ಕನ್ನಡ ಪರ ಸಂಘಟನೆಗಳು, ಕರವೇ ಸಂಘಟನೆ ಪ್ರತಿಭಟನೆಯನ್ನ ಮಾಡಿದ್ದು ಪಾಲಿಕೆಯ ವಿರುದ್ಧ
ಕನ್ನಡ ಪರವಾಗಿ ಅಲ್ಲಿ ನಿರ್ಣಯವನ್ನ ಕೈಗೊಳ್ತಿಲ್ಲ ಅಂತ ಕಿಡಿಕಾರಿದ್ದಾರೆ ಕರವೆಯ ಸದಸ್ಯರು. ಪಾಲಿಕೆಯ ಮುಂಭಾಗವೇ ಪ್ರತಿಭಟನೆ ಮಾಡಿದ್ದಾರೆ. ಬೆಳಗಾವಿ ಪಾಲಿಕೆಯ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಈ ರೀತಿಯಾಗಿ ಕರ್ನಾಟಕದ ವಿಚಾರಕ್ಕೆ ಬಂದ್ರೆ, ಬೆಳಗಾವಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬಂದ್ರೆ, ಯಾಕೆ ಈ ರೀತಿಯಾಗಿ ಕನ್ನಡ ಪರವಾದ ನಿರ್ಣಯವನ್ನ ಕೈಗೊಳ್ತಾ ಇಲ್ಲ ಅಂತ ಹೇಳಿ ಬೆಳಗಾವಿ ಪಾಲಿಕೆ ವಿರುದ್ಧ ಆಕ್ರೋಶವನ್ನ ಹೊರಹಾಕಿ ಪ್ರತಿಭಟನೆಯನ್ನ ಮಾಡಲಾಗಿದೆ. ಕಳೆದ ಮಾರ್ಚ್ 26ರಿಂದ ಕನ್ನಡ ಪರ ಸಂಘಟನೆಗಳು ಹೋರಾಟ ನಡೆಸಿದ್ರು ಕೂಡ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಒಂದು ಸಾಲಿನ ನಿರ್ಣಯ ತಗೊಳ್ಳಿಕ್ಕೆ ಮಹಾನಗರ ಪಾಲಿಕೆಯ ಸರ್ವ ಸದಸ್ಯರು, ಆಡಳಿತ ಮಂಡಳಿ ಆಗಿರ್ಬೋದು, ವಿರೋಧ ಪಕ್ಷದವರಾಗಿರ್ಬೋದು, ವಿಫಲರಾಗಿದ್ದನ್ನು ನಾವು ಇವತ್ತು ಖಂಡಿಸಿದ್ದೀವಿ. ಕಾಟಾಚಾರಕ್ಕೆ ಈ ಸಭೆ ಮಾಡಕತ್ತಾರ. ಈ ಸಭೆ ನಾವು ಖಂಡಿಸ್ತೀವಿ. ಅದಕ್ಕಾಗಿ ನೀವು ಗೊತ್ತುವಳಿ ಸ್ವೀಕರಿಸಿದ್ರೆ ಆ ಸರ್ಕಾರಿ ವಾಹನಗಳನ್ನು ಉಪಯೋಗ ಮಾಡಿ, ಇಲ್ಲ ಅಂತಂದ್ರೆ ಇವತ್ತೇ ನೀವು ಆ ಸರ್ಕಾರಿ ವಾಹನಗಳನ್ನ ಬಿಟ್ಟು ನಿಮ್ಮ ಮನೆಗೆ ತೆರಳಬೇಕಂತೇಳಿ ನಾವು ಎಚ್ಚರಿಕೆ ಕೊಡ್ತೀವಿ. ಅವರು ಹಿಂದೆ ಯಾರ ಕೈವಾಡ ಇದೋ ಅಥವಾ ರಾಜಕೀಯ ಒಂದು ದುರುದ್ದೇಶದಿಂದ ಮಾಡಕತ್ತಾರೋ ಅಥವಾ ಕನ್ನಡ ವಿರೋಧಿತನ ಪ್ರದರ್ಶನ ಮಾಡಕತ್ತಾರ ನಮಗೆ ಗೊತ್ತಾಗ್ತಾ ಇಲ್ಲ. ನೀವು ಹಿಂಗೆ ಮುಂದುವರಿಸಿದ್ರೆ ನಿಮ್ ಎಲ್ಲಾರನು, ನೀವು ಯಾವುದೇ ಪಕ್ಷದವರು, ಕಾಂಗ್ರೆಸ್ ಇರಲಿ, ಬಿಜೆಪಿ ಇರಲಿ, ನೀವು ಯಾವುದೇ ಇದ್ರು ಕೂಡ ನಿಮ್ಮನ್ನ ಕನ್ನಡ ವಿರೋಧಿಗಳಂತ ನಾವು ಭಾವಿಸಬೇಕಾಗ್ತದೆ. ಆ ಕನ್ನಡ ವಿರೋಧಿ ಪಟ್ಟಿ ಹಣೆಪಟ್ಟಿಯನ್ನು ಹೊತ್ಕೊಂಡು ನೀವು ತಿರುಗಾಡಬೇಕಾಗ್ತದೆ. ಅದಕ್ಕಾಗಿ ಇವತ್ತು ಆ ಗೊತ್ತುವಳಿಯನ್ನು ಅಂಗೀಕರಿಸಬೇಕಂತ ಒತ್ತಾಯ ಮಾಡ್ತೀವಿ. ಕಳೆದ ಮಾರ್ಚ್ 26 ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಂದ್ರಕಾಂತ್ ಸುಗಂಧಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಅವಿಭಾಜ್ಯ ಅಂಗ ಬೆಳಗಾವಿ ಕರ್ನಾಟಕದ್ದು ಅಂತ ಹೇಳಿ ಗೊತ್ತುವಳಿ ಮಂಡನೆ ಮಾಡೋದಿಕ್ಕೂ ಕೂಡ ಇಷ್ಟೊಂದು ರೀತಿಯಾದಂತಹ ಬೆಳವಣಿಗೆಗಳು ಆಗ್ಬೇಕಾ? ಇಷ್ಟೊಂದು ಗಲಾಟೆಗಳು ಆಗ್ಬೇಕಾ? ಹಾಗಾದ್ರೆ ಯಾರಿಗೂ ಕೂಡ ಏನು ಆಡಳಿತ ಪಕ್ಷ ಆಗಿರ್ಬೋದು, ವಿಪಕ್ಷದವರು ಯಾರಿಗೂ ಕೂಡ ಬೇಡವಾ ಇಲ್ಲಿ ಈ ರೀತಿಯಾದಂತಹ ಗೊತ್ತುವಳಿ ಮಂಡನೆ ಮಾಡೋದು ಅನ್ನೋ ಪ್ರಶ್ನೆಯನ್ನ ಹುಟ್ಟು ಹಾಕ್ತಾ ಇದೆ. ಏನೇನು ಆಯ್ತು ಇವತ್ತು? ನವಿತಾ ಜೈನ್, ಪ್ರಮುಖವಾಗಿ ಬೆಳಗಾವಿಯಲ್ಲಿ ಮಾರ್ಚ್ ಇಂದಲೂ ಕೂಡ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಒಂದು ಅಂಶ ಅಂದ್ರೆ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ಒಂದು ಠರಾವನ್ನ ಮಾಡಿ ಅಂತ ಹೇಳಿ ಇಲ್ಲಿನ ಕನ್ನಡಪರ ಹೋರಾಟಗಾರರು ಸತತವಾಗಿ ಹೋರಾಟ ಮಾಡಿದ್ರು. ಇದುವರೆಗೂ ಕೂಡ ಅದು ಈಡೇರಿಕೆ ಆಗಿಲ್ಲ. ಇವತ್ತು 3 ತಿಂಗಳ ಬಳಿಕ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯನ್ನು ಕರೆಯಲಾಗಿತ್ತು. ಈ ಸಾಮಾನ್ಯ ಸಭೆಯಲ್ಲಿ ಹೈ ಡ್ರಾಮಾ ನಡೆದಿರ್ತಕ್ಕಂಥದ್ದು. ಏನು ಆಡಳಿತ ಮತ್ತು ವಿರೋಧ ಪಕ್ಷದ ನಡುವೆ ಅನೇಕ ರೀತಿಯ ವಾದ ವಿವಾದ ನಡೆದು ಈಗ ಊಟಕ್ಕೆ ಇನ್ನು ವಿಸರ್ಜನೆಯನ್ನ ಮಹಾನಗರ ಪಾಲಿಕೆ ಮಾಡಲಾಗಿದೆ. ಪ್ರಮುಖವಾಗಿ ಏನು ಅಂತಂದ್ರೆ ಹೋರಾಟಗಾರರ ಬೇಡಿಕೆ ಏನು ಅಂತಂದ್ರೆ ಈ ಒಂದು ಮಹಾನಗರ ಪಾಲಿಕೆಯಲ್ಲಿ ಕರ್ನಾಟಕದ ಪರವಾಗಿ ಒಂದು ನಿಲುವನ್ನ ಕೈಗೊಳ್ಳಿ ಅಂತ ಹೇಳಿ ಬೆಳಗಿಂದಲೂ ಕೂಡ ಹೋರಾಟಗಾರರು ಮಹಾನಗರ ಪಾಲಿಕೆಗೆ ಮುತ್ತಿಗೆ ಹಾಕಿ ಗೇಟ್ ಮುಂಭಾಗದಲ್ಲಿ ಧರಣಿಯನ್ನ ಮುಂದುವರಿಸಿದ್ದಾರೆ. ಏನು ಕಳೆದ ಮಾರ್ಚ್ನಿಂದಲೂ ಕೂಡ ಈ ಒಂದು ವಿಚಾರ ಬೆಳಗಾವಿಯಲ್ಲಿ ಏನು ಪ್ರತಿಧ್ವನಿಸ್ತಾ ಇದೆ. ಪ್ರಮುಖವಾಗಿ ಏನು ಅಂದ್ರೆ 2004-05ನೇ ಸಾಲಿನಲ್ಲಿ ಎಂಇಎಸ್ ಆಡಳಿತಾರೂಢ ಎಂಇಎಸ್ ಬೆಳಗಾವಿ ಮಹಾನಗರ ಪಾಲಿಕೆ ಏನು ಮಹಾರಾಷ್ಟ್ರಕ್ಕೆ ಸೇರಿದ್ದು ಅಂತ ಹೇಳಿ ಒಂದು ಠರಾವನ್ನ ಮಾಡಿತ್ತು. ಅದಕ್ಕೆ ವಿರೋಧವಾಗಿ ಒಂದು ಠರಾವನ್ನ ಮಾಡಿ ಈಗ ರಾಜ್ಯ ಸರ್ಕಾರವು ಕೂಡ ವಿಧಾನಸಭೆಯಲ್ಲಿ ಅನೇಕ ಸಂದರ್ಭದಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತ ಹೇಳಿ ಏನು ಠರಾವನ್ನ ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಬೆಳಗಾವಿ ಮಹಾನಗರ ಪಾಲಿಕೆಯಲ್ಲಿ ಮಾಡಿ ಅಂತಕ್ಕಂಥದ್ದು ಇಲ್ಲಿ ಹೋರಾಟಗಾರರ ಬೇಡಿಕೆ ಆಗಿದೆ. ಆದ್ರೆ ಇದುವರೆಗೂ ಕೂಡ ಮಹಾನಗರ ಪಾಲಿಕೆ ಆಡಳಿತಾರೂಢ ಬಿಜೆಪಿ ಇದಕ್ಕೆ ಸ್ಪಂದಿಸಿಲ್ಲ. ಏನು 3 ತಿಂಗಳಿಂದಲೂ ಕೂಡ ಇದೇ ಕಾರಣಕ್ಕಾಗಿ ಸಭೆಯನ್ನ ಮುಂದೂಡಲಾಗಿತ್ತು. ರಾಜ್ಯ ಸರ್ಕಾರಕ್ಕೆ ಪತ್ರವನ್ನ ಬರೆದು ಠರಾವ್ ಮಾಡಬಹುದಾ ಅಂತ ಹೇಳಿ ಒಂದು ಅನುಮತಿಯನ್ನ ಕೇಳಲಾಗಿದೆ. ಇದುವರೆಗೂ ಕೂಡ ರಾಜ್ಯ ಸರ್ಕಾರದಿಂದ ಉತ್ತರ ಬಂದಿಲ್ಲ. ಆ ಒಂದು ಸಬೂಬನ್ನ ಕೂಡ ಇವತ್ತು ಮೇಯರ್, ಡೆಪ್ಟಿ ಮೇಯರ್ ಹೇಳಿರ್ತಕ್ಕಂಥದ್ದು. ಆದ್ರೆ ಇದಕ್ಕೆ ಹೋರಾಟಗಾರರು ಒಪ್ತಾ ಇಲ್ಲ. ಏನು ಮಹಾನಗರ ಪಾಲಿಕೆಯಲ್ಲಿ ಕನ್ನಡ ಪರ ನಿರ್ಣಯ ಮಾಡಿ ಅಂತ ಹೇಳಿ ಕೊನೆಗೆ ಇದುವರೆಗೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಹಾನಗರ ಪಾಲಿಕೆಯ ಪರಿಷತ್ ಸಭೆಯಲ್ಲಿ ಮಾತಾಡಿರಲಿಲ್ಲ. ಇವತ್ತು ಮೊದಲ ಬಾರಿಗೆ ಮಾತಾಡಿರ್ತಕ್ಕಂಥದ್ದು. ಅಲ್ಲಿ ಪರಸ್ಪರ ಘೋಷಣೆ, ಕಿರ್ಚಾಟ, ಗದ್ದಲಗಳು ನಡೆದಿದ್ದು 2 ಬಾರಿ ಸಭೆಯನ್ನ ಮುಂದೂಡಲಾಗಿದೆ. ಏನು ಮಹಾನಗರ ಪಾಲಿಕೆಯಲ್ಲಿ ಏನು ಚಿಹ್ನೆಗಳ ಆಧಾರದ ಮೇಲೆ ಬೆಳಗಾವಿಯಲ್ಲಿ ಪ್ರಥಮ ಬಾರಿಗೆ ಈ ವರ್ಷ ಚುನಾವಣೆ ನಡೆದಿರ್ತಕ್ಕಂಥದ್ದು. ಇನ್ನು ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಅಧಿಕಾರದಲ್ಲಿದೆ. ಆದ್ರೆ ಏನು ಒಂದು ಠರಾವನ್ನ ಮಾಡಕ್ಕೆ ಹಿಂದೇಟನ್ನ ಹಾಕ್ತಕ್ಕಂಥದ್ದು. ಹೀಗಾಗಿ ಮಹಾನಗರ ಪಾಲಿಕೆಯಲ್ಲಿ ಈಗ ಕಿತ್ತೂರು ಸೇನೆ ಕರ್ನಾಟಕದ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಿದ್ದಾರೆ. ಈ ಬಗ್ಗೆ ರಾಜ್ಯಾಧ್ಯಕ್ಷರಿದ್ದಾರೆ. ತಾವು ಬೆಳಗ್ಗೆಯಿಂದ ಪ್ರತಿಭಟನೆ ಮಾಡ್ತಾ ಇದ್ರೆ ಅದರ ತಮ್ಮ ಬೇಡಿಕೆಗೆ ಸ್ಪಂದಿಸಿಲ್ಲ ಮಹಾನಗರ ಪಾಲಿಕೆ. ಏನ್ ಹೇಳ್ತೀವಿ? ಅವರು ಮೊಂಡತನ ಪ್ರದರ್ಶನ ಮಾಡಕತ್ತಾರ. ಅದಕ್ಕಾಗಿ ನಮ್ಮ ಧರಣಿ ಅಂತೂ ಇವತ್ತು ನಾವು ಈಗ ಶಾಂತಪೂರ್ಣ ಧರಣಿ ಮಾಡಿದೀವಿ. ಇನ್ನು ಮಾಡಲಿಲ್ಲ ಅಂದ್ರೆ ನಾವು ಇನ್ನು ಒಳಗೆ ನುಗ್ಗೋ ಪ್ರಯತ್ನ ಮಾಡ್ತೀವಿ. ಅವ್ರು ಏನ್ ಮಾಡ್ತಾರೆ ಬಂಧನ ಮಾಡಿದ್ರೆ ಬಂಧನಕ್ಕೆ ಒಳಗಾಗ್ತೀವಿ. ಆದ್ರೆ ನಮ್ಮ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಗೊತ್ತುವಳಿ ಸ್ವೀಕಾರ ಮಾಡೋವರೆಗೂ ನಾವು ಬಿಡೋದಿಲ್ಲ. ನಿಮಗೆ ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ನಮ್ಗೆ ಯಾವ್ದೋ ನೀವು ಸರ್ಕಾರಿ ವಾಹನ ಬಳಕೆ ಮಾಡ್ಕೋಬೇಡ್ರಿ.
ಬಳಕೆ ಮಾಡ್ಕೋಬೇಡ್ರಿ. ನೀವು ಇಲ್ಲಿ ಬಂದು ಚಾ ಕೊಡೋದು ಸರ್ಕಾರಿ ಭತ್ತೆಗಳನ್ನ ತಗೊಳಕ್ ನಿಮ್ಮನ್ನ ಕಳ್ಸಿರ್ಲಿಲ್ಲ. ಬೆಳಗಾವಿ ಪರ ಗೊತ್ತುವಳಿ ಸ್ವೀಕಾರ ಮಾಡಬೇಕು, ಬೆಳಗಾವಿಗೆ ಭದ್ರ ಆಗಿರ್ಬೇಕು. ನೀವು ಕರ್ನಾಟಕದ ಹಿತಾಸಕ್ತಿಯನ್ನು ಕಾಯ್ಬೇಕು. ಆ ನಿಟ್ಟಿನಲ್ಲಿ ನೀವು ಗೊತ್ತುವಳಿ ಸ್ವೀಕಾರ ಮಾಡೋದಾದ್ರೆ ಸಭೆಯನ್ನು ಮುಂದುವರಿಸಿ. ಇಲ್ಲ ಅಂತಂದ್ರೆ ಇನ್ನು ನಿಮ್ಮ ಮನೆಗಳಿಗೆ ಬರ್ತೀವಿ. ನಾವು ಶಾಸಕರ ಮನೆಗೆ ಹೋಗ್ತೀವಿ, ಸಚಿವರ ಮನೆಗೆ ಹೋಗ್ತೀವಿ. ಗೊತ್ತುವಳಿ ಆಗೋವರೆಗೂ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಮಾಡಿರಲ್ಲ ಮಹಾನಗರ ಪಾಲಿಕೆ, ಇವತ್ತು ಮಾಡಿದ್ದಾರೆ. ಇವತ್ತು ಕೂಡ ಹಿಂದೇಟಾಗ್ತಿದೆ. ಸರ್ಕಾರದಿಂದ ಇನ್ನೂ ತೀರ್ಮಾನ ಬಂದಿಲ್ಲ, ಪತ್ರ ಬಂದಿಲ್ಲ ಅಂತಕ್ಕಂಥ. ಈ ಮೊದಲನೇದಾಗಿ ಮಹಾನಗರ ಪಾಲಿಕೆ ಮೇಯರ್ ಹಾಗೂ ಉಪಮೇಯರ್ ಮತ್ತು ಇವ್ರಿಗೆ ಆಡಳಿತ ಪಕ್ಷದಲ್ಲಿರುವಂಥವ್ರು ನಾಚಿಕೆ ಆಗಬೇಕು ಮೊದಲು. ಯಾಕಂದ್ರೆ ಇವರು ಬೆಳಗಾವಿ ಗಡಿ ಭಾಗದಲ್ಲಿ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಅಂತೇಳಿ ಗೊತ್ತುವಳಿ ಸ್ವೀಕಾರ ಮಾಡಕ್ಕೆ ಇವ್ರು ಎಷ್ಟು ತಾರತಮ್ಯ ಮಾಡ್ತಾ ಇದ್ದಾರೆ, ವಿಳಂಬ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಕನ್ನಡಿಗರ ಇವರು ಏನು ಕನ್ನಡಿಗರ ವಿರುದ್ಧವಾಗಿ ಇವ್ರು ನಡ್ಕೊಳ್ತಾ ಇದ್ದಾರೆ, ಆಡಳಿತ ಮಾಡ್ತಾ ಇದ್ದಾರೆ. ಮತ್ತು ಮಲ್ತಾಯಿ ಧೋರಣೆ ಮಾಡುವಂಥದ್ದು ಇದು ಉಪಮೇಯರ್ ಮತ್ತು ಮೇಯರ್ ಅವರು ಮಾಡ್ತಾ ಇದ್ದಾರೆ. ಮತ್ತು ಇಲ್ಲಿ ಹೆಚ್ಚಿಗೆ ನಗರ ಸೇವಕರು ಇರೋದು ಬಿಜೆಪಿ ಆಡಳಿತ ಪಕ್ಷ ಐತಿ. ಇವತ್ತು ಕಾಂಗ್ರೆಸ್ ಇರಲಿ ಮತ್ತು ಬಿಜೆಪಿ ಇರಲಿ, ಇದು ಕನ್ನಡ ನಗರ ಸೇವಕರಾಗಿ ಕನ್ನಡಿಗರ ಪರವಾಗಿ ನಿಲ್ಲುವಂತದ್ದು ಒಂದು ಏನು ಗೊತ್ತುವಳಿ ಸ್ವೀಕಾರ ಮಾಡುವಲ್ಲಿ ಇವರು ಏನು ವಿಫಲರಾಗ್ತಾ ಇದ್ದಾರೆ. ನಿಜವಾಗಲೂ ಇದು ನಾಚಿಕೆಗೇಡಿನ ಸಂಗತಿ. ಈ ವಿಚಾರವಾಗಿ ಕಿತ್ತೂರು ಕನ್ನಡ ಸೇನೆ ನಿರಂತರವಾಗಿ ಹೋರಾಟ ಮಾಡ್ತಾ ಇದೆ. ಇವರು ಕನ್ನಡ ಪರವಾದ ಗೊತ್ತುವಳಿ ಸ್ವೀಕಾರ ಮಾಡಕ್ಕಾಗಲಿಲ್ಲ ಅಂದ್ರೆ ಸರ್ಕಾರದ ಸೌಲಭ್ಯ ಮತ್ತು ವಾಹನಗಳು ಎದಕ್ಕೆ ಬೇಕಾಗಿದೆ ಅದನ್ನ ಇವರು ತ್ಯಜಿಸಿ ತಮ್ಮ ವೈಯಕ್ತಿಕ ವಾಹನಗಳು ಅಡ್ಡಾಡಬೇಕು. ಅವರು ಇದಿಷ್ಟು ಅಂದ್ರೆ ನವಿತಾ ಜೈನ್ ಬೆಳಗಾವಿಯಲ್ಲಿ ನಡೆದಂತಹ ಹೋರಾಟ ಇವತ್ತು ಬೆಳಗ್ಗೆಯಿಂದಲೂ ಕೂಡ ನಿರಂತರವಾಗಿ ಹೋರಾಟ ನಡೀತಿದೆ. ಆದರೆ ಮಹಾನಗರ ಪಾಲಿಕೆಯಲ್ಲಿ ಸರ್ಕಾರದಿಂದ ನಮಗೆ ಯಾವುದೇ ಇನ್ನೂ ನಿರ್ದೇಶನ ಬಂದಿಲ್ಲ ಅಂತಕ್ಕಂಥ ಸಬೂಬನ್ನು ಹೇಳ್ತಾ ಇದ್ದಾರೆ. 2 ಬಾರಿ ಈಗ ಏನು ಪರಿಷತ್ ಕಲಾಪವನ್ನ ಮುಂದೂಡಲಾಗಿದೆ. ಈಗ ಮತ್ತೆ ಪರಿಷತ್ ಕಲಾಪ ಏನು ಸೇರಿ ಸಂದರ್ಭದಲ್ಲಿ ಮತ್ತೆ ಏನು ನಾಮನಿರ್ದೇಶಿತ ಸದಸ್ಯರು ಈ ವಿಚಾರವನ್ನ ಪ್ರಸ್ತಾಪ ಮಾಡಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸುಪ್ರೀಂ ಕೋರ್ಟ್ ಸಬೂಬನ್ನ ಪ್ರತಿ ಬಾರಿಯೂ ಕೂಡ ಮಹಾನಗರ ಪಾಲಿಕೆ ಹೇಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ಇಲ್ಲ, ಸುಪ್ರೀಂ ಕೋರ್ಟ್ ವ್ಯಾಪ್ತಿಗೆ ಬರುತ್ತೋ ಇಲ್ಲೋ ಅನ್ನೋದ್ರ ಬಗ್ಗೆಯೂ ಕೂಡ ಇದುವರೆಗೂ ತೀರ್ಮಾನ ಆಗಿಲ್ಲ. ನವಿತಾ ಜೈನ್, ಥ್ಯಾಂಕ್ ಯು ಚಂದ್ರಕಾಂತ್ ಸುಗಂಧಿ ಡೀಟೇಲ್ಸ್ಗೆ.